ನಮಸ್ಕಾರ ಸ್ನೇಹಿತರೆ. ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹಾಗೂ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಂಟಿಯಾಗಿ ಏನು ರಾಜ್ಯ ಸರ್ಕಾರ 15,000 ಟೀಚರ್ಸ್ ಪೋಸ್ಟ್ ಕರೆದಿದ್ದಾರೆ. ಅಲ್ಲಿ ಪ್ರೈಮರಿ ಆಗಿರ್ಬೋದು, ಹೈಯರ್ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು. ಮೊದಲಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಆದರೆ ಸ್ನೇಹಿತರೆ, 4,500 ಹೈಸ್ಕೂಲ್ ಪೋಸ್ಟ್ ಕರೆದಿದ್ದಾರೆ. ಅಲ್ಲಿ ಎಲ್ಲ ಟೀಚರ್ಸ್ ಪೋಸ್ಟ್ ಇದೆ, ಆದರೆ ಗಣಿತ ಶಿಕ್ಷಕರ ಟೀಚರ್ಸ್ ಪೋಸ್ಟ್ ಇಲ್ಲ. ಸಾಕಷ್ಟು ಉದ್ಯೋಗ ಆಕಾಂಕ್ಷಿಗಳು ಹಗಲು ರಾತ್ರಿ ಓದಿ ಎಕ್ಸಾಮ್ ತಯಾರಾಗಿದ್ದಾರೆ. ಅವರಿಗೆ ಅನ್ಯಾಯ ಆಗುತ್ತೆ. ಕೂಡಲೇ ಸರ್ಕಾರ ಗಣಿತ ಶಿಕ್ಷಕರು ಕೂಡ ಸೇರಿಸಿ ಪೋಸ್ಟನ್ನು ಕರಿಬೇಕು, ಅವರಿಗೆ ಸೇರಿಸ್ಕೋಬೇಕಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಎಲ್ಲ ಉದ್ಯೋಗ ಆಕಾಂಕ್ಷಿಗಳು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಇನ್ನೊಂದು ಲಾಸ್ಟ್ ಅಧಿವೇಶನದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಈ ಏಜ್ ರಿಲ್ಯಾಕ್ಷನ್ ಸಡಿಲತೆಯನ್ನು ಅವರು ಒಪ್ಕೊಂಡಿದ್ರು, 5 ವರ್ಷನ ಹೆಚ್ಚಿಸ್ತೀವಿ ಅಂತೇಳಿ. ಬಟ್ ಅದು ಈ ಒಂದು ಆದೇಶದಲ್ಲಿ ಅದು ಪಾಲನೆ ಮಾಡಿಲ್ಲ. ಅದು ಕೂಡ ಸೇರಿಸಬೇಕು, ಏಜ್ ರಿಲ್ಯಾಕ್ಷನ್ಸ್ ಕೊಡಬೇಕು. ಸಾಕಷ್ಟು ವರ್ಷಗಳಿಂದ ಪೋಸ್ಟೇ ಕರೆದಿಲ್ಲ, ಅದು ಉದ್ಯೋಗ ಆಕಾಂಕ್ಷಿ ಅನ್ಯಾಯ ಆಗುತ್ತೆ ಅಂತೇಳಿ 2 ಡಿಮ್ಯಾಂಡ್ ತೊಗೊಂಡು ನಾವು ನಾಳೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹೋರಾಟ ನಂಬ್ಕೊಂಡಿದ್ದೀವಿ. ದಯಮಾಡಿ ಎಲ್ಲ ಉದ್ಯೋಗ ಆಕಾಂಕ್ಷಿಗಳು, ಗಣಿತ ಶಿಕ್ಷಕರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಜಗನ್ನಾಥ್ SH, AIDYO ಜಿಲ್ಲಾಧ್ಯಕ್ಷ.